ಅವ್ವ ಸಂದಾಗ್ ವಿಚಾರಿಸಿದ್ಯಾ ತಾನೆ? ಇದನ್ ಕುಡಿದ್ರೆ ಗ್ಯಾರಂಟಿ ಅಬರ್ಷನ್ ಆಯ್ತದಲ್ವೇ? ಅನ್ಮನೇ ಬೇಡ, ಹೆಂಗಾರು ಮಾಡಿ ಇದನ್ನವಳು ಕುಡಿಸ್ಬಿಟ್ರೆ ನಂಜೋಯ್ತದೆ. ಅಷ್ಟಾಗ್ಲಿ ಕಣವ್ವ, ಆಮೇಲೆ ಹೆಂಗ್ ಆಟ ಆಡಿಸ್ತೀನಿ ನೋಡ್ತಾ ಇರು. ಸಣ್ಣವನಿದ್ದಾಗ ನನ್ನ ತೊಡೆ ಮೇಲೆ ಮಲ್ಕೋತಾ ಇದ್ದ, ಹೇಸಿಗೆ ಮಾಡ್ತಾ ಇದ್ದ, ನನ್ನ ಎದೆಗೆ ಒದಿತಾ ಇದ್ದ. ಆಗ ನನಗೆ ಖುಷಿನೇ ಆಗ್ತಾ ಇತ್ತು. ಆದ್ರೆ ಈಗ ನನ್ನ ಮಕ್ಕನೇ ತೊಳ್ಕೊಳಕ್ಕಾಗ್ತಾ ಇದ್ದಂಗೆ ಹೇಸಿಗೆ ಮೆತ್ತಬಿಟ್ಟ. ಬೆಟ್ಟದಷ್ಟು ಅವನ ಮೇಲೆ ಆಸೆ ಇಟ್ಕೊಂಡಿದ್ದೆ, ಆದ್ರೆ ಅವನು ಸೋದ್ಬಿಟ್ಟ. ಸ್ಯಾನೆ ನೋವಾಯ್ತದೆ ಮೋನ. ಇಲ್ಲ ರೀ, ನಿಮ್ ನೋವು ನಂಗೆ ಅರ್ಥ ಆಗ್ತದೆ. ಅಂತ ನನ್ಗಿಂತ ಸಂದಾಗೆ ನಿಮ್ಗೆ ಅಲ್ವೇ? ಅವನೇ ನಿಮ್ ಮಾತ್ ಮೀರಿ ನಡ್ಕೊಂಡವನಲ್ಲ. ಏನು ಅವಳು ಆಸೆ ಪಟ್ಲು ಅಂತವಾ? ಅವನ್ಗೆ ಅಪ್ಪಯ್ಯ ಅಪ್ಪಯ್ಯ ಬಾಗ್ಲು ತೆಗಿ ಅಪ್ಪಯ್ಯ. ರೀ, ಭದ್ರ ಬಂದವನೆ, ಹೊಸಿ ಸಮಾಧಾನವಾಗಿ ಮಾತಾಡಿ. ಅವನು ಹೇಳೋದನ್ನ ಒಂದ್ಕಿತ ಕೇಳಿಸ್ಕೊಳ್ಳಿ. ಅಪ್ಪಯ್ಯ ರೀ, ಪಾಪ ಅವನು ಶಾನೆ ನೊಂದ್ಕೊಂಡವನೆ. ಸಮಯದಲ್ಲಿ ಈ ರೀತಿ ನಡ್ಕಬೇಡಿ. ಇದೊಂದ್ಕಿತ ಅವನನ್ನ ಕ್ಷಮಿಸ್ಬಿಡಿ. ರೀ, ಕತೆ ತೆಗಿತೀನಿ, ಅವನ್ ಕುಟೆ ಮಾತಾಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ಕಿತ ಅವನ್ ಕುಟೆ ಮಾತಾಡ್ರಿ. ಅಪ್ಪಯ್ಯ, ನಿಂಗೆ ಗೊತ್ತಿಲ್ಲದೆ ಈ ಕೆಲಸವ ಮಾಡಿ ನಾನು ದೊಡ್ಡ ತಪ್ಪು ಮಾಡಿವ್ನಿ ಅಂತ ನಂಗೆ ಗೊತ್ತಪ್ಪಯ್ಯ. ಈ ಇಸ್ಯಾವ ನಿಂತವ ಹೇಳಿ ಮಾತಾಡುವ ಅಂತ ಬಂದಾಗ ಸಂಬಂಧಿಕರು ಮಗಳಿಗೆ ಓದೋದು ಬೇಡ ಅಂತ ಹೇಳ್ದಲ್ಲ, ಅದನ್ನ ಕೇಳಿಸ್ಕೊಂಡು ನಂಗೇನು ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ಕಾಬಿಟ್ಟೆ ಅಪ್ಪಯ್ಯ. ನನ್ನ ತಮ್ಮನ ಮಗಳು, ನನ್ನ ಮಗಳು ಅಟ್ಟೆ ಯಾಕೆ ನನ್ನ ಬಂಧು ಬಳಗದವ್ರು ಎಲ್ಲರೂ ನನ್ನ ಮಾತು ಕೇಳಿದ್ರು, ಅದನ್ನು ಪಾಲನೆ ಮಾಡಿದ್ರು. ಆದ್ರೆ ಇವನು ನನ್ನ ಮಾತನ್ನೇ ತೆಗೆದಾಕ್ಬಿಟ್ಟು ನನ್ನ ಮಾತಿಗೆ ಮರ್ಯಾದೆ ಕೊಡ್ತಾ ಇದ್ದವನ್ ಕುಟೆ ನಾನೇನ್ ಮಾತಾಡ್ಲಿ? ಹೋಗ ಕೇಳು. ಇಲ್ಲಪ್ಪಯ್ಯ, ಹಂಗೇನೂ ಇಲ್ಲ. ಒಳ್ಳೆ ಸಮಯ ನೋಡ್ಕೊಂಡು ಇಂಥವು ಹೇಳೋಣ ಅನ್ಕೊಂಡಿದ್ದೆ. ನಿನ್ನ ಮಾತಿಗೆ ಮರ್ವಾದೆ ಕೊಡಬಾರ್ದು ಅಂತ ನನ್ನ ಮನ್ಸಾಗೇನಿರ್ಲಿಲ್ಲಪ್ಪಯ್ಯ. ಯಾವತ್ತಿದ್ರೂ ನೀನೇ ನನ್ನ ದೇವರು. ನಿನ್ನ ಮಾತೆ ನಂಗೆ ವೇದವಾಕ್ಯ ಅಪ್ಪಯ್ಯ. ಚಾಕು ತಗೊಂಡು ಎದೆಗೆ ಚುಚ್ಬಿಟ್ಟ ಮೇಲೆ ಪ್ರಾಣ ಹೋಗಕ್ಕಿಲ್ಲ ಅಂದ್ರೆ ಅದೆಂಗಾಯ್ತದ ಮೋನ? ಅವನ್ ಯಾರ ಮಾತು ಕೇಳಕ್ಕೂ ತಯಾರಾಗಿಲ್ಲ. ಮೊದ್ಲು ಅವ್ನು ಇಲ್ಲಿಂದ ಹೋಗಕ್ ಕೇಳು. ನಿನ್ ಕಾಲಿಗೆ ಬಿಟ್ಟು ಹಿಂಗೆ ಸೆನ್ಸ್ಬಿಡು ಅಪ್ಪಯ್ಯ. ಸಾಕ್ ನಿಲ್ಲಿಸ್ಲಾ ನಿನ್ ನಾಟಕ. ಅವನ ನಾಟಕ ಮಾಡಿ ಸಾಕು, ಇಲ್ಲಿಂದ ಹೋಗಕ್ ಕೇಳು. ಅವನಿಲ್ಲೇ ಇದ್ರೆ ನನ್ನ ಎದೆಗೆ ಚುಚ್ಚುದಂಗ ಆಗ್ತದೆ. ಮೋನ ಹೋಗು ಅಂತ ಹೇಳಿದೆ ಅಟ್ಟಯ್ಯ. ನನ್ನ ಕ್ಷಮಿಸ್ಬಿಡು ಅಪ್ಪಯ್ಯ. ನೋಡೋದು ಕೇಳಿ ಕಣ್ ಸಾಕಾಗ್ತಾ ಇಲ್ಲ ಕಣನ. ಸೀಮೆ ಆಗಿಲ್ದಿರ ಅಪ್ಪ ಮಗ ಅನ್ನಂಗ್ ಆಡ್ತಾ ಇದ್ರು, ಅಂಥವ್ರನ್ನ ಹೆಂಗ್ ಆಡಿಸ್ಬಿಟ್ಟೆ ನೀನು? ಅಬ್ಬಬ್ಬಾ,
ಮೂಡ್ಲಾಗುಟ್ಟ ಸೂರ್ಯ ಪಡ್ಲಾಗುಟ್ಟವನೆ ಅನ್ನೋದನ್ನ ನಂಬಿಡ್ತೀನಿ. ಆದ್ರೆ ನನ್ನ ಮಗ ನನ್ ಮಾತನ್ನ ಯಾವತ್ತೂ ಮೀರಕಿಲ್ಲ ಅಂತಿದ್ ನಮ್ ದೊಡ್ಡಪ್ಪಂಗೆ ಭದ್ರ ಸರಿಯಾಗಿ ಮಾಡ್ದ. ಎಂಡ್ರ ಮ್ಯಾಲಿನ ಪ್ರೀತಿ ಅಪ್ಪನ ಮೇಲಿರೋ ಗೌರವ ಮರ್ವಾದೆನ ಹಾಳು ಮಾಡಂಗ್ ಮಾಡ್ಬಿಡ್ತು. ಇದಕ್ಕೆ ಕಂಡ್ಲ ಅನ್ನೋದು ಮುತ್ತು ಕೊಟ್ಟವಳು ಬಂದ ಮ್ಯಾಕೆ ತುತ್ತು ಕೊಟ್ಟವರು ನೆನ್ಪಿರಕ್ಕಿಲ್ಲ ಅಂತ. ಪಿತೃವಾಕ್ಯ ಪರಿಪಾಲನೆ ಮಾಡೋದ್ರಾಗೆ ರಾಮನ್ ಬಿಟ್ರೆ ಭದ್ರನೆ ಅಂತ ಮೆರೆದಾಡ್ತಿದ್ದ ನಮ್ ದೊಡ್ಡಪ್ಪಂಗೆ ಸರಿಯಾಗಿ ಮುಖಭಂಗ ಮಾಡ್ದ. ಅಂದ ಧೃತರಾಷ್ಟ್ರನ್ ಪ್ರೇಮ ನಂಗೆ ಕಣ್ಮುಚ್ಕೊಂಡು ನಂಬ್ತಾ ಇದ್ದದಕ್ಕೆ ಸರಿಯಾಗಿ ಪಾಠ ಕಲಿಸ್ದ. ಇಟಕ್ಕೆಲ್ಲ ಈ ವಿರೋಧಿನೇ ಕಾರಣ ಕಂಡ್ಲ. ಭದ್ರಂಗೆ ಅವಳ ಮ್ಯಾಗಿರೋ ಪ್ರೀತಿ ಶಿವರಾಮೇಗೌಡನ ಆಸ್ತಿ ಅಂತಸ್ತನ್ನು ಮೀರಿಸಿ ಕುಡುಕನ್ ಮನೆಗೆ ಹೆಣ್ಣು ಕೇಳಂಗ್ ಮಾಡ್ತು. ಅವಳಿಗೆ ಓದಿನ ಮೇಲಿನ ಪ್ರೀತಿ ಮದ್ವೆ ಮನೆಗೆ ಪೊಲೀಸ್ನವ್ರನ್ನ ಬರಂಗ್ ಮಾಡ್ತು. ಅಪ್ಪಂಗೆ ಮಗನ್ ಮ್ಯಾಲಿರೋ ಪ್ರೀತಿಗೆ ಪೊಲೀಸ್ನವ್ರ ಮ್ಯಾಗೆ ಕೈ ಮಾಡಿ ಜೈಲ್ಗೆ ಹೋಗೋಂಗ್ ಮಾಡ್ತು. ಅದೇ ಎಂಡ್ರ ಮೇಲಿನ ಪ್ರೀತಿಯಿಂದ ಮಗ ಅಪ್ಪಂಗೆ ಮೋಸ ಮಾಡಿ ಇವಳನ್ನ ಓದ್ಸೋ ಹಂಗಾಯ್ತು. ಇವಳಿಗೆ ಓದೋ ಹುಚ್ಚಿಂದ ಅಪ್ಪ ಮಗನ್ ಮಧ್ಯೆ ಒಂದು ಸಣ್ಣ ಬಿರುಕು ಬಿಡೋವಂಗ್ ಮಾಡ್ತು. ನೋಡೋದಾದ್ರೆ ಭದ್ರನ್ ಪ್ರೀತಿ ನಮಗೆ ಒಳ್ಳೇದೇ ಮಾಡೋದಲ್ವೇನಮ್ಮ? ಅದೇನೋ ಒಳ್ಳೇದೇ ಮಾಡದೆ ಕಂಡ್ಲ. ಆದ್ರೆ ನಾವು ಇದನ್ನೇ ಬಳಸ್ಕೊಂಡು ಅಪ್ಪ ಮಗನ್ ಮಧ್ಯೆ ದೊಡ್ಡ ಕಂದಕನೆ ಮಾಡ್ಬೇಕು. ಅವ್ರು ಏನೇ ಪ್ರಯತ್ನ ಪಟ್ರು ಯಾವುದೇ ಕಾರಣಕ್ಕೂ ಒಂದಾಗಕ್ ಬಿಡ್ಬಾರ್ದು. ನೋಡ್ ಸುಭಾಷ, ಆದಷ್ಟು ಆ ಶಿವರಾಮೇಗೌಡನ್ನ ಭದ್ರನಿಂದ ದೂರ ಆಗಂಗ್ ಮಾಡಿ ನೀನ್ ಹತ್ರ ಆಗು. ಆಗ್ಲೆಯ ನಾವ್ ಅನ್ಕಂಡಂಗಾಗದು. ಅರ್ಥ ಆಯ್ತು ಕಣಮ್ಮ. ನೀನು ಕಂತ್ಕ ಮಾಡು ಅಂತ ಹೇಳಿದ್ದೆ. ನಾನು ಆ ಕಂತ್ಕದ ಜೊತೆಗೆ ಒಂದು ದೊಡ್ಡ ಗೋಡೆನೆ ಕಟ್ತೇನೆ. ಇನ್ನು ಮುಂದಕ್ಕೆ ಅಪ್ಪ ಮಗ ಆಗ್ಬಾರ್ದು. ಹಂಗ ಮಾಡ್ತೇನೆ. ಅಂಟಮ್ಮ, ಅಯ್ಯೋ ಅಂಟಮ್ಮ, ಕುಡ್ದಿರ ಸಾಕು, ಬಿಸಾಕ್ ಬಿಸ. ಇನ್ನು ಕುಡಿಬೇಕು, ಸುಮ್ಕ ನಿಂತ. ಅಂಟಮ್ಮ, ಈಗ್ಲೇ ಕುಡ್ದಿರ ಜಾಸ್ತಿ ಆಗದೆ. ಬಾ ನನ್ ಕುಟೆ. ನಾ ಎಲ್ಗೂ ಬರಕಿಲ್ಲ. ನಾನು ಅವಳ ತಾವ್ ಮಾತಾಡ್ಬೇಕು. ಅಂಟಮ್ಮ, ನನ್ ಮಾತು ಕಾಪ್ದಲ್ಲಿ ಕೂಗಾಡ್ತೀಯ. ಬಾ ಸುಮ್ಕೆ ನನ್ ಕುಟೆ, ಬಿಸಾಕ್ ಹೋದ್ನ. ಮೆಲ್ಲಿಕೆ ಮಾತಾಡ್ತೀನಿ. ಹೇಳು, ಮೆಲ್ಲಿಕೆ ಮಾತಾಡ್ತೀನಿ. ಅಂಟಮ್ಮ, ಬಾ ಸುಮ್ಕೆ. ಏನ್ ಮಾತಾಡ ಪ್ರಯೋಜನ ಏನಿಲ್ಲ. ಅಂಟಮ್ಮ, ವಾ, ನಮ್ಮಿಬ್ರು ಮಧ್ಯ ಮೂಡಿರೋ ಒಡಕಿಂದ ನನ್ಗೆ ಬೇಸರ ಆಯ್ತಾ ಇಲ್ಲ. ಯಾಕೆ ಅಂದ್ರೆ ಒಂದಲ್ಲ ಒಂದಿನ ಸತ್ಯ ಗೊತ್ತಾದಾಗ ಹಿಂಗಾಯ್ತದೆ ಅಂತ ನನಗ್ ಗೊತ್ತಿತ್ತು. ಅವ್ರ ತವ ಸತ್ಯ ಹೇಳ್ಬೇಕಂತ ಅನ್ಕೊಂಡಾಗೆಲ್ಲ ಅವ್ರು ಏನ್ ಶಿಕ್ಷೆ ಕೊಟ್ರು ಅನ್ಭವಿಸ್ಬೇಕು ಅಂತ ಮನಸ್ ಗಟ್ಟಿ ಮಾಡ್ಕೊಂಡಿದ್ದೆ. ಇವತ್ ನನಗ್ ಬಂದಿರೋ ಪರಿಸ್ಥಿತಿಗೆ ನಾನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ ಅಂತ ಸಂತೋಷವಾಗಿ ಅನ್ಭವಿಸ್ತಾ ಇದ್ದೀನಿ. ಇವತ್ತಲ್ಲ ನಾಳಿಕೆ ನಮ್ ಸಂಬಂಧ ಸರಿ ಹೋಯ್ತದೆ ಅನ್ನೋ ನಂಬಿಕೆ ಮಾಡಿಕೊಂಡಿ. ದಿಟ ಅದ್ಕೆಮ್ಮ, ಕಷ್ಟ ಅನ್ನೋದು ಮನುಷ್ಯಗ್ ಬರದೆ ಮರಗ್ ಬಂದತೆ. ಕೆಲವೊಂದ್ಕಿತ ಇಂಥ ಪರಿಸ್ಥಿತಿಗಳು ನಮ್ ಪಿರುತಿ ಎಷ್ಟ್ ಆಳವಾಗದೆ ಅನ್ನೋದನ್ನ ಅರ್ಥ ಮಾಡ್ಸೋದು. ಹೌದು ಅಕ್ಕ, ಸ್ಯಾನೆ ನೊಂದ್ಕೋಬೇಡಿ, ಎಲ್ಲ ಸರಿ ಹೋಯ್ತದೆ. ನನ್ ಸಮಸ್ಯೆ ನನಗೆ ನೋವು ಕೊಡ್ತಾ ಇಲ್ಲ. ನನ್ನಿಂದಾಗಿ ಅಪ್ಪ ಮಗನ್ ಮಧ್ಯ ಬಿರುಕು ಮೂಡೋದೇ ಅಲ್ಲ, ಅದು ಅದು ನನ್ ಕೈಲಿ ಸಹಿಸ್ಕೊಳಕ್ ಆಯ್ತಾ ಇಲ್ಲ. ನನ್ ಮೇಲೆ ಇದ್ದಿದ್ ಪಿರುತೆಯಿಂದ ಯಾರು ಅಂತ ಪೂಜೆ ಮಾಡ್ತಿದ್ರಲ್ಲ, ಅವ್ರಪ್ಪ ಏನ್ ಕೋಪಕ್ ತುತ್ತಾಗವ್ರ ಅನ್ನೋದೇ ನನ್ನ ಕಾಡ್ತಾ ಇರೋದು. ಅದ್ಕೆಮ್ಮ, ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನಂಗೆ ಆಗಿರೋದಕ್ಕೆಲ್ಲ ನಿಮ್ನೆ ಯಾಕೆ ಹೊಣೆ ಮಾಡ್ಕೊಂಡಿರಿ? ಬಿಡಿ,
ಏನೋ ಕೆಟ್ಟ ಸಮಯ ಹಿಂಗಾಗೋಗದೆ. ಇಲ್ಲ ಅಣ್ಣಯ್ಯ, ಮಾವಯ್ಯನ ಮೇಲೆ ಗೌಡ್ರು ಪ್ರಾಣನೇ ಮಾಡಿಕೊಂಡವ್ರೆ. ಈಡ್ ದಿನ ಅವ್ರ ಜೊತೆಲಿ ಇದ್ನಲ್ವೇ, ಅವಾಗ ನನಗೆ ಅರ್ಥ ಆಗದೆ. ಅವ್ರು ಏನ್ ನೋವು ಬೇಕಾದ್ರೂ ಸಹಿಸ್ಕೋತಾರೆ, ಆದ್ರೆ ಕನ್ಸಲ್ಲೂ ಮಾವಯ್ಯಿಂದ ದೂರ ಆಗ್ಬಾರ್ದು ಅಂತ ಬಯಸಕ್ಕಿಲ್ಲ. ಅಂಥದ್ರಲ್ಲಿ ನಾನ್ ಓದ್ಬೇಕು ಅನ್ನೋ ಆಸೆಯಿಂದ ಅವರಿಬ್ರು ಮಧ್ಯದಲ್ಲಿ ಬಿರುಕು ಇದೆ. ಗೌಡ್ರಿಗ್ ನನ್ ಮೇಲೆ ಇದ್ದಿದ್ ಪಿರುತಿಯಿಂದ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂನುವೆ ಮಾವ ಇಂತವ ಈ ವಿಷಯ ಮುಚ್ಚಿಡಂಗ ಆಗೋಯ್ತು. ಈ ಹಟ್ಟಿ ಒಳಗಡೆ ಇಂಥ ಸಮಸ್ಯೆಗಳನ್ನೆಲ್ಲ ಹುಟ್ಟಾಕಿ ನೋವು ಸಂತೋಷ ಪಡೋರು ಅವ್ರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಇಲ್ದೆ ಹೋಗಿದ್ರೆ ಆ ಪುಸ್ತಕಗಳನ್ನ ನಾನು ಯಾವತ್ತೂ ಮುಚ್ಚಿಟ್ಬಿಡ್ತಿದ್ದೆ. ಇವತ್ತು ಮಾವಯ್ಯ ನಮ್ ಗೌಡ್ರು ಅನ್ಭವಿಸ್ತಾ ಇರೋ ನೋವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಅದಕ್ಕೆಮ್ಮ ಅಣ್ತಮ್ಮಂಗ್ ಮಾವಯ್ಯನೇ ದೇವ್ರಾದ್ರೆ ಮಾವಯ್ಯಂಗೆ ಅಣ್ತಮ್ಮನೇ ಪ್ರಾಣ. ಅವ್ರಿಂದ ಅವನ್ ಕುಟೆ ಮಾತಾಡ್ದೆ ಹೆಚ್ಚಿಗೆ ದಿನ ಇರಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ನನ್ ಮಗ ನನ್ ಮಾತ್ ಮೀರಿ ನೆರ್ಕೊಂಡನ ಕ್ವಾಪ ಮಾತಾಡ್ದೆ ತರ್ದದೆ. ಆ ಕ್ವಾಪ ಕರ್ಗಿದ್ ದಿನ ಅವ್ರಿಬ್ರು ಮಾತಾಡ್ತಾರೆ ಅನ್ನೋ ನಂಬಿಕೆ ನನ್ಗದೆ. ಎಲ್ಲ ಸರಿ ಹೋಯ್ತದೆ, ಚಿಂತೆ ಮಾಡ್ಬೇಡಿ ಅದಕ್ಕೆಮ್ಮ. ಅಣ್ಣ, ನಮ್ಮಿಬ್ರು ಮಧ್ಯದಲ್ಲಿರೋ ಸಮಸ್ಯೆ ಸರಿ ಹೋಗದೆ ಹೋದ್ರೆ ನನ್ ಜೀವನ ಪೂರ್ತಿ ಶಿಕ್ಷೆನ ಅನುಭವಿಸೋದಕ್ಕೆ ಸಿದ್ಧ ಆಗಿದ್ದೀನಣ್ಣ. ಆದ್ರೆ ಅವ್ರಿಬ್ರು ಆದಷ್ಟು ಬಿರ್ನೆ ಒಂದಾಗ್ಬೇಕು. ಅವ್ರಿಬ್ರು ಹಿಂಗ್ ದೂರ ಆಗಿರೋದ್ನ ನನ್ ಕೈಲಿ ನೋಡಕ್ ಆಯ್ತಾ ಇಲ್ಲ. ಆದಷ್ಟು ಬಿರ್ನೆ ಅವ್ರಿಬ್ರು ಮಾತಾಡಂಗೆ ಅವ್ರ ದೇವ್ರು ಮಾಡ್ಬಿಟ್ರೆ ಸಾಕು. ಅವ್ವ, ಸಂದಾಗ್ ವಿಚಾರಿಸಿದ್ಯಾ ತಾನೆ? ಇದನ್ ಕುಡಿದ್ರೆ ಗ್ಯಾರಂಟಿ ಅಬರ್ಷನ್ ಆಯ್ತದಲ್ವೇ? ಅನ್ಮನನೇ ಬೇಡ, ಹೆಂಗಾರು ಮಾಡಿ ಇದನ್ನೊಳು ಕುಡಿಸ್ಬಿಟ್ರೆ ನಂಜೋಯ್ತದೆ. ಅಷ್ಟಾಗ್ಲಿ ಕಣವ್ವ, ಆಮೇಲೆ ಹೆಂಗ್ ಆಟ ಆಡಿಸ್ತೀನಿ ನೋಡ್ತಾ ಇರು. ಬ್ಯಾರದು ಅಂತ ಹೇಳಿದ್ರಿ ಅಲ್ವೇ, ಈಗ ನಿಮ್ ತವ ಇದ್ದಿದ್ದು ಯಾವ್ದು ಅಂತ ಕಂಡಿದ್ದೀರಿ? ನೋಡಕ್ ಒಂದೇ ತರವೇ. ಈಗ ಗೊತ್ತೈತೆ ಎಲ್ಲ ಒಂದೇ ಅಂತವಾ? ಅಪ್ಪ, ನಿನ್ ಕಷಾಯ ಏನು ಬೇಡ, ನೀ ಸುಮ್ಕೆ ಹೊಂಟೋಗೋ. ನಿಮ್ಗೆ ಹಿಂಗೆ ಅಂದ್ರೆ ಸರಿ ಬರಕಿಲ್ಲ, ನಿಮ್ಗೆ ಅವರೇ ಬರ್ಬೇಕು. ಅಜವಾ, ಅಜಮ್ಮ, ಏನಿದು? ಅಜ್ಜಿನ್ ಕರಿತವ್ರಲ್ಲ? ಏನ್ಲ ನಿಂದು ಕೋಟ್ಲೆ? ನಂದಲ್ಲ ಕ್ವಾಟ್ಲೆ ಅಜ್ಜಮ್ಮ. ಇವ್ರು ನೋಡು ಕಷಾಯನೇ ಕುಡಿತಾ ಇಲ್ಲ, ಅದೇನ್ ವಿಚಾರ್ಸು.